ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಉರುಳಿ ಬಿದ್ದಿದೆ 120 ಅಡಿಯ ತೇರು ರಥೋತ್ಸವದ ಸಂದರ್ಭದಲ್ಲಿ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ಅಡಿಗೂ ಎತ್ತರವಾದ ತೇರು ಉರುಳಿ ಬಿದ್ದಿದೆ. ಎಡಕ್ಕೆ ಉರುಳಿ ಬಿದ್ದಿದೆ ಹೀಲಲಿಗೆ ಗ್ರಾಮದ ತೇರು. ಹುಸ್ಕೂರು ಮದ್ದೂರಮ್ಮ ಜಾತ್ರೆಗೆ ಹೋಗ್ತಾ ಇತ್ತು ಈ ತೇರು ಅಂತ ಗೊತ್ತಾಗ್ತಾ ಇದೆ. ಆನೇಕಲ್ ಬಳಿ ಹೀಲಲಿಗೆ ಗ್ರಾಮದ ಬಳಿ ಹೀಲಲಿಗೆ ಗ್ರಾಮದ ತೇರದನ್ನು ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು. ಎತ್ತುಗಳು ಮತ್ತು ಟ್ರ್ಯಾಕ್ಟರ್ ನೆರವಿನಿಂದ ಆ ತೇರನ್ನು ಎಳೆದು ತರಲಾಗ್ತಾ ಇತ್ತು. ಕಮ್ಮಸಂದ್ರದ ಹೈಪರ್ ಮಾರ್ಕೆಟ್ ತಿರುವಿನಲ್ಲಿ ಈ ತೇರು ಉರುಳಿ ಬಿದ್ದಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. Om 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 ಭಾರೀ ಗಾತ್ರದ ತೇರು 120 ಅಡಿ ನೋಡಿ. ಅದೃಷ್ಟಕ್ಕೆ ಅಲ್ಲಿ ಯಾರು ಕೆಳಗಡೆ ಯಾರು ಸಿಕ್ಕಾಕೊಂಡಿಲ್ಲ ಅಷ್ಟೇ. ಅದೇನಾಗಿದೆ, ಅಷ್ಟು ಎತ್ತರದ ತೇರುಗಳು ಸಾಮಾನ್ಯವಾಗಿ ಸಮಟೈಮ್ಸ್ ಬ್ಯಾಲೆನ್ಸ್ ಕಳ್ಕೊತವೆ. ರೋಡು ಸಾಫ್ ಸೀದಾ ಇದ್ದು ಕ್ಲೀನ್ ರೋಡ್ ಆದರೆ ಓಕೆ, ಅಲ್ಲೇನೋ ಆ ಥರ ಇದ್ದಂಗೆ ಕಾಣಿಸ್ತಾ ಇಲ್ಲಪ್ಪ. ಕಲ್ಲು ಮಣ್ಣು ಈ ಥರದ ರೋಡ್ ಅಂತ ಅನ್ಸುತ್ತೆ. ಅದು ಮಡ್ ರೋಡ್ ಇರಬೇಕದು. ಆ ಕಡೆ ಅಂದರೆ ಟ್ರ್ಯಾಕ್ಟರ್ ಮತ್ತು ಎತ್ತುಗಳ ಮುಖಾಂತರ ಎಳ್ಕೊಂಡು ಬರ್ತಾ ಇದ್ರಂತೆ. ಬಟ್ ಬ್ಯಾಲೆನ್ಸ್ ತಪ್ಪಿ ಅದು ಬಿದ್ದಿದೆ. ಆ ಲೈಟ್ ಕಂಬಕ್ಕೆ ಏನಾದರೂ ಸ್ವಲ್ಪ ಟಚ್ ಆಯ್ತಾ ಗೊತ್ತಿಲ್ಲ. ಬಟ್ ಯಾರಿಗೂ ಏನೂ ತೊಂದರೆ ಆಗಿಲ್ಲ ಅಂತ ಮಾಹಿತಿ ಇದೆ. ಇದು ಆನೇಕಲ್, ಬೆಂಗಳೂರು ಹೊರವಲಯ ಆನೇಕಲ್ನ ಹೀಲಲಿಗೆ ಗ್ರಾಮದ ತೇರು ಇದು ಅಂತ ಗೊತ್ತಾಗಿದೆ. ಹೀಲಲಿಗೆ ಗ್ರಾಮದ ತೇರು ಬೇರೆ ಊರಿಗೆ ರಥೋತ್ಸವಕ್ಕೆ ತೊಗೊಂಡೋಗ್ಲಾಗ್ತಾ ಇತ್ತು. ಈ ಊರಲ್ಲಿ ಮೋಸ್ಟ್ಲಿ ರೆಡಿ ಮಾಡ್ತಾಯಿದ್ರು, ಬೇರೆ ಊರಿಗೆ ತೊಗೊಂಡೋಗ್ತಾ ಇದ್ರು ಅಂತ ಅನಿಸುತ್ತೆ. ಬಟ್ ಆ ತೇರು ಕುಸಿದು ಬಿದ್ದಿದೆ. ಮೋಸ್ಟ್ಲಿ ಅದನ್ನು ಮತ್ತೆ ಮರುಬಳಕೆ ಮಾಡೋಕ್ಕೆ ಸದ್ಯಕ್ಕಂತೂ ಆಗಲ್ಲ. ಯಾಕೆಂದರೆ ಕಂಪ್ಲೀಟ್ ಅದು ರೆಡಿಯಾಗಿತ್ತು. ಮೆರವಣಿಗೆಗೆ ರಥೋತ್ಸವಕ್ಕೆ ರೆಡಿ ಮಾಡೇ ತೊಗೊಂಡೋಗ್ತಾ ಇದ್ರು. ಸಿಂಗಾರಗೊಂಡಿದೆ ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಹಾಗಾಗಿ ಸದ್ಯಕ್ಕೆ ಅದನ್ನು ರೆಡಿ ಮಾಡೋದು ಕಷ್ಟ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಇಷ್ಟು ಎತ್ತರದ ತೇರನ್ನು ತಗೊಂಡು ಹೋಗಬೇಕಾದ್ರೆ ಕನಿಷ್ಠ ಕೆಲವೊಂದು ತಯಾರಿಗಳನ್ನ ಮಾಡ್ಕೊಂಡಿರ್ಬೇಕಾಗಿತ್ತು. ಬಟ್ ಏನೂ ಆಗಿಲ್ಲ. ಮತ್ತೆ ಜೊತೆಗೆ ಅದು ಮಡ್ ರೋಡ್ ಅಂತ ಅನ್ಸುತ್ತೆ. ಹಾಗಾಗಿ ಅದು ಬಿತ್ತ ಅಥವಾ ಬೇರೆ ಏನಾದ್ರು ಕಾರಣನ? ಅರವಿಂದ್, ಖಂಡಿತವಾಗ್ಲೂ ಪ್ರತಿ ವರ್ಷ ಉಸ್ಕೂರು ರತನ್ ಸಿಟಿ ಸಮೀಪದ ಉಸ್ಕೂರು ಮದ್ದೂರಮ್ಮ ಜಾತ್ರೆಗೆ ಏನು ಸುತ್ತಮುತ್ತ ಸುಮಾರು 15 ಗ್ರಾಮಗಳಲ್ಲಿ ಒಂದು ಈ ತೇರುಗಳನ್ನ ಕಟ್ತಾ ಇದ್ರು. ಇತ್ತೀಚೆಗೆ ರೈಲ್ವೆ ಟ್ರ್ಯಾಕ್ ನ ಎಲೆಕ್ಟ್ರಿಕಲ್ ರೈಲ್ವೆ ಟ್ರ್ಯಾಕ್ ಬಂದಿದ್ದಿಂದ ಸುಮಾರು 7 ತೇರುಗಳು ಅಷ್ಟೇ ಒಂದು ಈ ಜಾತ್ರೆಗೆ ಬರ್ತಾ ಇದ್ವು. ಅದರಲ್ಲೂ ಸಹ ಚಂದಾಪುರ ಸಮೀಪದ ಹೀಲಲಿಗೆ ತೇರು ಇವತ್ತು ಮಧ್ಯಾಹ್ನ ಒಂದು ಹೀಲಲಿಗೆ ಗ್ರಾಮದಿಂದ ಹೊರಟಿದ್ದಂತ ತೇರು ಕೇವಲ 1.5 ಕಿಲೋಮೀಟರ್ ಹೋಗಿರೋದಷ್ಟೇ. ಆ 1.5 ಕಿಲೋಮೀಟರ್ಲೇ ಏನ್ ತೇರು ಉರುಳಿ ಬಿದ್ದಿರುವಂತದ್ದು. ಅಂದ್ರೆ ಮುಖ್ಯವಾಗಿ ಏನಂತಂದ್ರೆ ತೇರುಗಳಿಗೆ ಸಾಮಾನ್ಯವಾಗಿ 100-120 ಎತ್ತುಗಳನ್ನ ಕಟ್ತಾರೆ. ಜೊತೆಗೆ ಟ್ರ್ಯಾಕ್ಟರ್ ಗಳನ್ನ ಬಳಸಿ ಮತ್ತು JCB ಬಳಸ್ಕೊಂಡು ಏನ್ ರಸ್ತೆ ಇರ್ಬೋದು ಅಥವಾ ನೀಲಗಿರಿ ತೋಪುಗಳಲ್ಲೂ ಸಹ ರಸ್ತೆ ಮಾಡ್ಕೊಂಡು ಈ ತೇರುಗಳನ್ನ ಕರ್ಕೊಂಡು ಹೋಗುವಂಥದ್ದು. ಅಂದ್ರೆ ಸುಮಾರು ಈ ಜಾತ್ರೆಗೆ ಲಕ್ಷಾಂತರ ಜನ ಸೇರ್ತಾರೆ. ಜೊತೆಗೆ ಏನ್ ಈ ತೇರು ಕಟ್ತಾರೆ ಗ್ರಾಮಸ್ಥರು, ಗ್ರಾಮದ ಇಡೀ ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಸುಮಾರು 2 ತಿಂಗಳಿಂದ ಈ ತೇರನ್ನ ರೆಡಿ ಮಾಡೋದಕ್ಕೆ ಪರಿಣಿತರನ್ನೇ ಕರೆಸಿ ತೇರನ್ನ ರೆಡಿ ಮಾಡ್ತಾರೆ. ಜೊತೆಗೆ ಪ್ರತಿ ವರ್ಷನೂ ಸಹ ಈ ಒಂದು ಗ್ರಾಮಗಳಿಂದ ತೇರನ್ನ ಕಟ್ಕೊ ಬರ್ತಾರೆ. ಜೊತೆಗೆ ಅದಕ್ಕೆ ಆದಂತಹ ಒಂದು ಸಿದ್ಧತೆಯನ್ನು ಸಹ ಮಾಡ್ಕೋತಾರೆ. ಇವತ್ತು ಹೀಲಲಿಗೆ ಗ್ರಾಮದಿಂದ ಹೋಗ್ಬೇಕಾದ್ರೆ ಇಡೀ ಗ್ರಾಮಸ್ಥರು ತೇರ್ ಜೊತೆಲೆ ಆ ಜಾತ್ರೆಗೆ ಹೋಗ್ತಾ ಇದ್ರು. ಅದೃಷ್ಟವಶ ತೇರು ಬಿದ್ದಾಗ ಅದು ಎಡಭಾಗಕ್ಕೆ ಬಿದ್ದಿದ್ರಿಂದ ಆ ಕಡೆ ನೀಲಗಿರಿ ತೋಪು ಇರೋದಕ್ಕೆ ಬಚಾವಾಯ್ತು. ಹಪ್ಪಿತಪ್ಪಿ ರಸ್ತೆ ಮಧ್ಯದಲ್ಲಿ ಏನಾದ್ರು ಬಿದ್ದಿದ್ರೆ 100 ಜನಕ್ಕೆ ಗಾಯಗಳಾಗ್ತಿದ್ವು. ಇದು ಅದೃಷ್ಟವಶ ಅದೊಂದು
ತಪ್ಪಿರುವಂತದ್ದು. ಇನ್ನು ಬೇರೆ ಗ್ರಾಮದ 6 ತೇರುಗಳು ಸಹ ಈಗ ಅವು ಸಹ ಅರ್ಧ ದಾರಿಯಲ್ಲಿ ಹೋಗ್ತಾರಂತದ್ದು. ಹಾಗಾಗಿ ಪೊಲೀಸರು ಸಹ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ರು. ಜೊತೆಗೆ ತೇರು ಅಕ್ಕಪಕ್ಕ ಯಾರನ್ನು ಸಹ ಬಿಡದೆ ತೇರುಗಳನ್ನ ಏನೀಗ ಉಸ್ಕೂರ್ಗೆ ಕರ್ಕೊಂಡ್ ಬರ್ತಾರಂತದ್ದು. ಹಾಗಾಗಿ ಇನ್ನಷ್ಟು ಈಗ ಬರ್ತಾ ಇರೋ ತೇರುಗಳಿಗೂ ಸಹ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಿದೆ. ಜೊತೆಗೆ ಏನ್ ಈಲೆಲ್ಗೆ ತೇರು ಈಗ ಬಿದ್ದಿದೆ, ಆ ತೇರಿನ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದಾರೆ. ಯಾಕಂದ್ರೆ ಆ ತೇರು ಈಗ ಸಂಪೂರ್ಣವಾಗಿ ಇನ್ನ ಅದನ್ನ ಮತ್ತೆ ಎತ್ಕೊಂಡ್ ಬರಕ್ಕೂ ಆಗಲ್ಲ. ಹಾಗಾಗಿ ಅದನ್ನ ಅಲ್ಲೇ ಸಂಪೂರ್ಣವಾಗಿ ಅಲ್ಲಿ ಇರುವಂತ ತೇರನ್ನ ರಿಮೂವ್ ಮಾಡಿ ವಾಪಸ್ ಹೋಗುವಂತದ್ದು. ಅರವಿಂದ್, ಬಟ್ ತೇರನ್ನ ಕಟ್ಟದವರಿಗೆ ಅದನ್ನ ಹೇಗೆ ಸಾಗಿಸ್ಬೇಕು ಅಂತಾನೂ ಗೊತ್ತಿರುತ್ತಲ್ವಾ ಅಂಬರೀಶ್? ಇಲ್ಲೊಂದ್ ಸ್ವಲ್ಪ ಯಾಮಾರ್ಬಿಟ್ರ ಅವರು ಅಂತ. ಅರವಿಂದ್, ಖಂಡಿತವಾಗೂ. ಯಾಕಂದ್ರೆ ತೇರು ಕಟ್ಟಬೇಕಾದ್ರೂ ಸಹ ಪೂರ್ತಿ ಮುಂಜಾಗ್ರತೆಯನ್ನ ಕೈಗೊಂಡಿರ್ತಾರೆ. ಜೊತೆಗೆ ಏನು ತೇರಿನ ಚಕ್ರಗಳಿದೆ, ಚಕ್ರಗಳ ಸುತ್ತ ಸಹ ಅದಕ್ಕೆ ಆದಂತ ಪರಿಣಿತರನ್ನ ಇಟ್ಕೊಂಡಿರ್ತಾರೆ. ಜೊತೆಗೆ ಅವರು ಯಾವ ರೀತಿ ಒಂದು ತೇರನ್ನ ಹೋಗ್ಬೇಕಾದ್ರೆ ಯಾವ ರೀತಿ ಒಂದು ದಾರಿಯನ್ನ ಮಾಡ್ತಾರೆ, ಅದ್ರ ಮೇಲೆನೆ ತೇರು ಮುಂದೆ ಸಾಗುವಂತದ್ದು. ಯಾಕಂದ್ರೆ ಎತ್ತುಗಳು 90 ಜೊತೆ ಎತ್ತಿರ್ತವೆ. ಸೊ ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡ್ಕೋಬೇಕು. ಜೊತೆಗೆ ಆ ತೇರ್ನ ಚಕ್ರಗಳಿಗೆ ಯಾವ್ದೇ ಬ್ಯಾಲೆನ್ಸ್ ಇರೋಂತ ಬ್ರೇಕ್ ಇರಲ್ಲ. ತೇರಿನ ಸಮೀಪದಲ್ಲೇ ಪರಿಣಿತರು ಅದನ್ನ ನಿಲ್ಲಿಸುವಂತ ಕೆಲಸ ಆಗ್ಬೋದು, ಅಥವಾ ಅದಕ್ಕೆ ಹೋಗೋದಕ್ಕೂ ಸಹ ಅವರೇ ಸಂಪೂರ್ಣವಾಗಿ ನಿರ್ವಹಣೆಯನ್ನ ಮಾಡ್ತಾ ಇರ್ತಾರೆ. ಅಲ್ಲೂ ಆ ಒಂದು ಜಾಗದಲ್ಲಿ ಏನೋ ಒಂದು ತಿರುವಿದೆ, ಆ ತಿರುವಿನಲ್ಲಿ ಯಾವ್ದೋ ಹಳ್ಳಕ್ಕೆ ಅದ್ದಾಗ ಬ್ಯಾಲೆನ್ಸ್ ತಪ್ಪಿದೆ ಅಂತೇಳಿ ಅಲ್ಲಿನ ಸ್ಥಳೀಯರು ಈಗ ಹೇಳ್ತಾರಂತದ್ದು. ಅಂದ್ರೆ ತಿರುವಿನಲ್ಲಿ ಏಕಾಏಕಿ ಸ್ವಲ್ಪ ಸ್ಪೀಡಾಗಿ ತಿರುಗಿಸಿರೋದ್ರಿಂದ ಎಡಭಾಗಕ್ಕೆ ಬಿದ್ದಿರೋಂಥದ್ದು. ಹಾಗಾಗಿ ಏನ್ ಪರಿಣಿತರಿದ್ರು ಅವರು ಸಹ ಎಲ್ಲೋ ಒಂದ್ ಕಡೆಗೆ ನಿರ್ಲಕ್ಷ್ಯ ಮಾಡ್ಕೊಂಡ್ರ ಇವತ್ತು ಅನ್ನೋದು ಪ್ರಶ್ನೆ ಆಗಿರೋಂಥದ್ದು. ಅರವಿಂದ್, ಓಕೆ ಅಂಬರೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಬಟ್ ತುಂಬ ಹುಷಾರಾಗಿ ತಗೊಂಡೋಗ್ಬೇಕು. ನಿಜ, ರಥ ಅಂತಂದರೆ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಅಂತಲೇ ಒಂದು 8-10 ಜನ ಸುತ್ತಮುತ್ತ ಇರ್ತಾರೆ.